ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಬೀಳ್ಕೊಡುಗೆ ಸಮಾರಂಭ. ಚಿಂತಾಮಣಿ ತಾಲೂಕು ಪೆರಪಾಚನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರ ಅವಧಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲಾ ಸದಸ್ಯರಿಗೆ ಬೀಳ್ಕೊಡುಗೆ ಸಮಾರಂಭ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹರೀಶ್ ಕುಮಾರ್ ಮಾತನಾಡಿ, ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರ ಸಹಕಾರದೊಂದಿಗೆ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿ ಮಾದರಿ ಪಂಚಾಯಿತಿಯನ್ನಾಗಿಸಿದ್ದೇವೆ. ಈ ಹಿಂದೆ ಇದ್ದ ಅಧಿಕಾರಿ, ಮಾಜಿ ಹಾಗೂ ಹಾಲಿ ಸದಸ್ಯರುಗಳ ಸಹಕಾರದೊಂದಿಗೆ ಪಂಚಾಯಿತಿ ಹೊಸ ಕಟ್ಟಡ ನಿರ್ಮಾಣ ಮಾಡಿ ಹಾಗೂ ಹೊಸ ವಿನ್ಯಾಸದೊಂದಿಗೆ ಮಾರ್ಪಡಿಸಲಾಗಿದೆ. ಆದ್ದರಿಂದ ಎಲ್ಲರಿಗೂ, ಎಲ್ಲ ಸದಸ್ಯರಿಗೂ ಹಾಗೂ ಮಾಜಿ ಹಾಗೂ ಹಾಲಿ ಅಧ್ಯಕ್ಷರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದರು. ಅಧ್ಯಕ್ಷರಾದ ಶ್ರೀನಿವಾಸ್ ರವರು ಮಾತನಾಡಿ, ನನಗೆ ಸಿಕ್ಕಿರುವ 2.5 ವರ್ಷದಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲವನ್ನ ಬದಿಗಿಟ್ಟು ಒಗ್ಗಟ್ಟಿನಿಂದ ಕೆಲಸ ಮಾಡಿ ಪಂಚಾಯಿತಿಯ ಹೊಸ ಕಟ್ಟಡ ನಿರ್ಮಾಣ, ಹಳ್ಳಿಗಳಲ್ಲಿ ಐಪಾಸ್ಟ್ ಲೈಟ್, ಹಲವು ಅಭಿವೃದ್ಧಿ ಕಾಮಗಾರಿಗಳು ಮಾಡಲಾಗಿದೆ. ಈ ಅವಧಿಯಲ್ಲಿ ನನಗೆ ಸಹಕರಿಸಿದಂತಹ ನಮ್ಮ ಸದಸ್ಯರು ಮತ್ತು ಪಂಚಾಯಿತಿ ಸಿಬ್ಬಂದಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹರೀಶ್ ಕುಮಾರ್, ಹಾಲಿ ಮಾಜಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಪಂಚಾಯಿತಿ ಸಿಬ್ಬಂದಿ ಮತ್ತು ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ನವೀನ್ ಕಿರಣ್, ಚಿಂತಾಮಣಿ. ನಮ್ಮ ಗ್ರಾಮ ಪಂಚಾಯಿತಿ ಹಿಂದೆ ಕಾರ್ಯನಿರ್ವಹಿಸಿದಂಥ PDO ಕಾರ್ಯದರ್ಶಿಯವರ ಜೊತೆ ಮತ್ತು ಈಗ ನಾನು ಮತ್ತು ನಮ್ಮ ಸೆಕ್ರೆಟರಿ ಅವ್ರ ಜೊತೆ ಎಲ್ಲ ಸಹ ಸದಸ್ಯರು ತುಂಬ ಗೌರವದಿಂದ ಮತ್ತು ನಡ್ಕೊಂಡಿದ್ದಾರೆ. ಜೊತೆಗೆ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು, ನಾವು ಯಾವುದೇ ರೀತಿ ವಿಷಯಕ್ಕೂ ಕೂಡ ಪ್ರಸ್ತಾಪ ಮಾಡಿದಾಗ ಅಭಿವೃದ್ಧಿ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ಜೊತೆಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಕೂಡ ಭಾಳ ಗಮನ ಕೊಟ್ಟಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಇವರೆಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ, ಜೊತೆಗೆ ಇವರೆಲ್ಲರಿಗೂ ಸಹ ಇವರ ಮುಂದಿನ ರಾಜಕೀಯ ಭವಿಷ್ಯ ಎಲ್ರಿಗೂ ಒಳ್ಳೆಯದಾಗಲಿ, ಇವರೆಲ್ಲರಿಗೂ ಶುಭ ತರಲಿ ಅಂತ ಹಾರೈಸ್ತಾ ಈ ಒಂದು 2 ಮಾತನ್ನೆಲ್ಲ ಅವಕಾಶ ಮಾಡಿಕೊಟ್ಟ ಎಲ್ಲ ಆಡಳಿತ ಸದಸ್ಯ ಮಂಡಳಿ ಎಲ್ಲ ಸದಸ್ಯರಿಗೂ, ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ ಧನ್ಯವಾದಗಳು ಅಂತ ನಮಸ್ಕಾರ. ಈ ಒಂದು ಕರ್ಮಾಸಹಳ್ಳಿ ಪಂಚಾಯತಿ ಗ್ರಾಮ ಪಂಚಾಯಿತಿಯಲ್ಲಿ ಏರ್ಪಡಿಸಿದ್ದಾರೆ. ನಮ್ಮ ಅಧ್ಯಕ್ಷರು ಶ್ರೀನಿವಾಸ್ ಸಾಹೇಬರು ಮತ್ತು ಉಪಾಧ್ಯಕ್ಷರು ಅಶ್ವತ್ಥಮ್ಮ ಮೇಡಮ್ ಅವರು, ಹಾಗೆ ನಮ್ಮ PDO ಹರೀಶ್ ಕುಮಾರ್ ಅವರು ಹಾಗೂ ಸೆಕ್ರೆಟರಿ ವೆಂಕಟೇಶ್ ಅವರು ಮತ್ತು ಇತರೆ ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರೇ, ಈ ದಿವಸ ನಾವೊಂದು 5 ವರ್ಷ ಆಯ್ಕೆ ಆಗಿ ಬಂದಿದ್ವಿ. ಆಯ್ಕೆ ಆಗಿ ಬಂದು ಇಲ್ಲಿ ನಾವು ಆಡಳಿತ ಮಾಡಿದ್ದೀವಿ. ಆಡಳಿತ ಮಾಡಿ ನಾವು ಇವತ್ತು ಕೊನೆ ದಿನ ಅಂತ ನಾವು ಇಲ್ಲಿ ಬೀಳ್ಕೊಡುಗೆ ಕೊಡ್ತಾ ಇದ್ದಾರೆ. ನಾವು ಈ 5 ವರ್ಷ ಕೂಡ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರೊಂದಿಗೆ ಗಲಾಟೆ ಮಾಡಿಕೊಂಡು, ವ್ಯವಹಾರಗಳು ಮಾಡಿಕೊಂಡು, ನಡೆಸ್ಕೊಂಡು ಇಲ್ಲಿವರೆಗೂ ಬಂದಿದ್ವಿ. ಯಾಕೆ ಅಂದರೆ ಸುಮಾರು ಗಲಾಟೆಗೆ ಮಾಡ್ಕೊಂಡಿದ್ದೀವಿ ಇಲ್ಲಿ 5 ವರ್ಷದಿಂದ. ನಮಗೆ ಆ ಕೆಲಸ ಬೇಕು, ನಮ್ಗೆ ಈ ಕೆಲಸ ಬೇಕು, ಆ ಕೆಲಸ ಬೇಕು. ಆದರೆ ಎಲ್ಲರೂ ಸಹಕಾರ ಕೊಟ್ಟು ಮುಂದಿನ ಹಿಂದೆ ಇದ್ದ ನಮ್ಮ ಆಡಳಿತ ಇವರು ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ನಮ್ಮ ನಾಗರಾಜ್ ಗೌಡರು, ಈಗ ಇವರು ಬಂದಿರೋದು, ಇವರೆಲ್ಲ ಒಳ್ಳೆ ಸಹಕಾರ ಕೊಟ್ಟು ನಮಗೆ ನಮ್ಮ ಹಳ್ಳಿಗಳಲ್ಲೇ ಮೂಲಭೂತ ಸೌಕರ್ಯ ಮಾಡಿ ಮುಗಿಸ್ತಾರೆ. ನಮಸ್ಕಾರ. ನಮ್ಮ ಹೆಸರು ಮಂಜುನಾಥ್ ಅಂತ, ನಾಯಕಹಳ್ಳಿ ಕಾಲೋನಿ ಗ್ರಾಮ ಪಂಚಾಯತಿ ಸದಸ್ಯರು. ನಮ್ಮದು 2020ರಲ್ಲಿ ನಮ್ಮದು ಸ್ನೇಹಿತರಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ದು ಕರ್ಮಾಚನಹಳ್ಳಿ ಗ್ರಾಮ ಪಂಚಾಯತಿಗೆ. ನಮಗೆ 5 ವರ್ಷದಲ್ಲಿ ನಮ್ಮ ಪಂಚಾಯತಿಯಿಂದ ಒಂದು ಒಳ್ಳೆಯ ಅನುಭವ. ನಾವು ಯುವಕರು, ನಮಗೆ ಪಂಚಾಯಿತಿಯಲ್ಲಿ ಮೂಲಭೂತ ಸೌಕರ್ಯಗಳಾಗಲಿ, ಜನಗಳ ಸಂಪರ್ಕದಲ್ಲಿ ಜನಗಳ ಕುಂದುಕೊರತೆಗಳು ಯಾವ ರೀತಿ ಇರ್ತವೆ, ಅದನ್ನು ಯಾವ ರೀತಿ ಸ್ಪಂದಿಸಬೇಕು, ಅದನ್ನು ಯಾವ ರೀತಿ ನಿವಾರಣೆ ಮಾಡಬೇಕು ಅನ್ನೋದು ಒಂದು ದೊಡ್ಡ ಚಾಲೆಂಜ್ ನಮಗೆ. ಅಂಥ ವಿಚಾರಗಳಿಗೆಲ್ಲ ನಮ್ಮ ಹಿಂದಿನ PDOರಾದ ಮಹೇಂದ್ರ ಯಾದವ್ ಅವರು, ಸೆಕ್ರೆಟರಿ ಆದ ನಾಗರಾಜ್ ಸರ್ ಅವರು, ಸುಮಾರು ಅವ್ರ ಜೊತೆಲಿ ಒಂದು 4 ವರ್ಷ ನಾವು ಜರ್ನಿ ಮಾಡಿದ್ವಿ. ಅವರಿಂದ ಅವರು ನಮಗೆ ತುಂಬ ಸಹಕಾರ ಮಾಡಿದ್ದಾರೆ. ನಮ್ಮ ಪಂಚಾಯತ್ 4 ವರ್ಷದಲ್ಲಿ ತುಂಬ ಸಹಕಾರ ಮಾಡಿದ್ದಾರೆ. ಯಾಕಂದರೆ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಯಾಕಂದರೆ 4 ವರ್ಷ ಅವರು ನಮ್ಮ ಜರ್ನಿ, ನಾವು ಸದಸ್ಯರೆಲ್ಲ ನಾವು ಒಂದು ಕುಟುಂಬ ಇದ್ದಂಗೆ. ಇಲ್ಲಿಗೆ ಬಂದ ಮೇಲೆ ಒಂದು ಕುಟುಂಬ ಥರ ಎಲ್ಲರೂ ಅನ್ಯೋನ್ಯವಾಗಿದ್ದು, ಜಗಳ ಬರಲಿ, ಕಷ್ಟ ಬರಲಿ, ಸುಖ ಬರಲಿ ಎಲ್ಲ ನಾವು ಈ ಒಂದು ಪಂಚಾಯತಿ ಹಾಲಲ್ಲಿ ನಾವಿಲ್ಲೇ ಜಗಳ ಆಡಿದ್ರು ಅಷ್ಟೇ, ಏನು ಮಾಡಿದ್ರು ಮನಸ್ತಾಪ ಇಲ್ಲದ್ರೆ ಎಲ್ಲ ಅನ್ಯೋನ್ಯವಾಗಿ ಹೋಗ್ತಾಯಿದ್ವಿ. ಆ ಒಂದು ವಿಚಾರದಲ್ಲಿ ನಮ್ಮ ಯಾದವ್ ಸರ್ ಮತ್ತೆ ನೆನೆಸ್ಕೊಳ್ತೀನಿ. ಯಾಕಂದರೆ ಅವರು ಅಷ್ಟು ನಮಗೆ ಸಹಕಾರ ಮಾಡಿದ್ದಾರೆ. ಅದೇ ರೀತಿಯಾಗಿ ಹಿಂದೆ ಇದ್ದಂಥ 2 ವರ್ಷ ಇದ್ದಂಥ ದೇವರಾಜ್ ಶಿಲ್ಪ ಅವರು ಅಧ್ಯಕ್ಷರ ಅವಧಿಯಲ್ಲಿ
ನಮ್ಗೆ ಅವರು ಅಷ್ಟೇ ಸಹಕಾರದಿಂದ ನಡೆಸ್ಕೊಂಡಿದ್ದಾರೆ. ಅದಾದಮೇಲೆ ಅಂತ ನಮ್ಮ ಅಧ್ಯಕ್ಷ ಶ್ರೀನಿವಾಸ್ ಸರ್ ಅವರು ಮತ್ತು 2 ವರ್ಷ ಆದಮೇಲೆ ಅವರು ಆಯ್ಕೆಯಾದರು ಅಧ್ಯಕ್ಷರಾಗಿ. ಅವರ ಅವಧಿಯಲ್ಲಿ ನಮಗೆಲ್ಲ ಉತ್ತಮವಾದ ಸಹಕಾರ ನೀಡಿದ್ದಾರೆ, ಎಲ್ಲ ರೀತಿಯ ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ. ಬಟ್ ಅಂಥ ಹಳ್ಳಿಗಳಿಗೆ ನಮ್ದು ಎಲ್ಲ ಮೂಲಭೂತ ಸೌಕರ್ಯಗಳು ಎಲ್ಲ ಇರೋದು ಅವ್ರು ಅದನ್ನು ತಲುಪ್ಸೋಕ್ಕಾಗಲ್ಲ. ನಮ್ಮ ಕೈಲಿ ಎಷ್ಟಾಗುತ್ತೋ ನಮ್ಮ ಪಂಚಾಯತಿಯಲ್ಲಿ ಇರುವಂಥ ಅನುದಾನ ತಗ್ಗಂಗೆ ಆ ರೀತಿಯಲ್ಲಿ ನಮ್ಮಿಂದ ಆದಷ್ಟು ನಾವು ಸಹಾಯ ಮಾಡಿದ್ದೀವಿ. ಅದರಲ್ಲಿ ಮಾತ್ರ ನಮಗೆ ಹೆಮ್ಮೆ ಇದೆ. ಈಗ ನಮ್ಮ ಅವಧಿ ಮುಗಿದಿದೆ. ನಮ್ಮ ಪಂಚಾಯತಿನ ನಮ್ಮ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ನಮಗೆ ಬೀಳ್ಕೊಡುಗೆ ಸಮಾರಂಭ ನೀಡಿದ್ದಾರೆ. ನಮಗೆಲ್ಲರೂ ಒಂಥರ ಖುಷಿ ಆಗ್ತಿದೆ. ಎಲ್ಲ ಸದಸ್ಯರಿಗೂ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ, ರಾಜಕೀಯ ಭವಿಷ್ಯ ಆಗಲಿ, ಜೀವನ ಮುಂದೆ ಚೆನ್ನಾಗಿರಲಿ ಅಂತ ನಾನು ಹೇಳುತ್ತಾ ನನ್ನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ವಿಶೇಷವಾಗಿ ಹರೀಶ್ ಸರ್ ಅವರು ವಂದನೆಗಳು ಮಾಡುತ್ತಾ, ಈ ಪಂಚಾಯಿತಿ ಹೊಸ ನಮ್ಮ ಹೊಸ ಪಂಚಾಯಿತಿಗೆ ನಾವು ಬಾಡಿ ಬಂದ ಮೇಲೆ ಬಹಳ ಕಷ್ಟಪಟ್ಟು ಈ ಬಿಲ್ಡಿಂಗ್ನ ಕಟ್ಟಿದ್ದೀವಿ. ಇದನ್ನು ಬಿಟ್ಟು ಹೋಗ್ಬೇಕಾದ್ರೆ ಈಗ ಬೀಳ್ಕೊಡುಗೆ ಸಮಾರಂಭವನ್ನು ಶ್ರೀನಿವಾಸ್ ಸರ್ ಆದಂತಹ ಅಧ್ಯಕ್ಷರು ಏರ್ಪಾಡು ಮಾಡಿದ್ದಾರೆ. ಇದು ಬಿಟ್ಟು ಹೋಗ್ಬೇಕಂದ್ರೆ ಒಂಥರ ನಮ್ಗೆ ದುಃಖ ಆಗ್ತಾ ಇದೆ. ಯಾವ ಕಂಪ್ನಿಯವರು ಯಾರು ಬಂದರೂ ಈ ಹೊಸ ಪಂಚಾಯಿತಿ ಕಟ್ಟಕ್ಕೆ ಕೈ ಹಾಕಿಲ್ಲ. ನಮ್ಮ ಹಳೆ ಅಧ್ಯಕ್ಷರಿದ್ದಂತಹ ಶಿಲ್ಪಾ ದೇವರಾಜ್ ಅವರು ಮುಂದೆ ಮಾಡಿ ಧೈರ್ಯ ಮಾಡಿ ಮುಂದೆ ಬಂದರು. ಯಾವ ಅಧ್ಯಕ್ಷರು ಮುಂದೆ ಬಂದಿಲ್ಲ. ಅವರು ಮುಂದೆ ಬಂದು ಧೈರ್ಯ ಮಾಡಿ ಒಂದು ಸಾಹಸ ಮಾಡಿದ್ದಾರೆ. ಅವರು ವಿಶೇಷವಾಗಿ ವಂದನೆಗಳು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಏನಪ್ಪ ಅಂದರೆ ನಮ್ಗೆ ಅದೇ ಥರನೂ ಮಹೇಂದ್ರ ಯಾದವ್ ನಮ್ಗೆ ಹಳೆ ಪಿಡಿವಾದಂತಹ ಮಹೇಂದ್ರ ಯಾದವ್ ಅವರು ವಿಶೇಷವಾಗಿ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ವಂದನೆಗಳು ಹೇಳ್ತಾ, ನಮ್ಮ ವೆಂಕಟೇಶ್ ಸರ್ ಆಗ್ಬೋದು, ನಾಗರಾಜ್ ಸರ್ ಆಗ್ಬೋದು, ಅಧ್ಯಕ್ಷರಾಗ್ಬೋದು, ಎಲ್ಲರೂ ಕೈ ಜೋಡಿಸಿ ಹೊಸ ಬಿಲ್ಡಿಂಗ್ ಆಗೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ನಾವೆಲ್ಲ ಗ್ರಾಮ ಪಂಚಾಯತ್ 20 ಜನ ಮೆಂಬರ್ಗಳು ಇರ್ಬೋದು. ಎಲ್ಲರೂ ಏನು ತುಟಿಕ್ ಪಿಟಿಕ್ ಅಂದಿಲ್ಲ. ಯಾವ ಅನುದಾನ ತೆಗಿಬೇಕಾದ್ರೂ ಗ್ರಾಮ ಪಂಚಾಯತಿಗೋಸ್ಕರಾಗಿ ಎಲ್ಲರೂ ಒಪ್ಪಿಗೆ ಸಹಮತದಿಂದ ಒಪ್ಪಿಗೆ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಾನು ವಂದನೆಗಳು ಹೇಳ್ತೀನಿ. 5 ವರ್ಷ ಚುನಾಯಿತನಾಗಿ ಬಂದಾಗ ನನ್ನ ಕೈಲಾದಷ್ಟು ಮಾತ್ರ 2 ವರ್ಷದಿಂದ ಅಧಿಕಾರ ಸ್ವೀಕರಿಸಿ ಅಧ್ಯಕ್ಷರಾಗಿ ಸಹಕಾರ ಕೊಟ್ಟು ನಮ್ಮ ಸದಸ್ಯರಿಗೆ ಮತ್ತು ನಮ್ಮ PDO ಸರ್ಗೆ ಮತ್ತು ನಮ್ಮ ಸೆಕ್ರೆಟರಿ ಸರ್ಗೆ, ನಮ್ಮ ಸಿಬ್ಬಂದಿ ವರ್ಗಕ್ಕೆ ನಾನು ಕೃತಜ್ಞತಿಸ್ತೀನಿ. ಅದೇ ಥರ 2 ವರ್ಷದಲ್ಲಿ ನಮ್ಮ ಕೈಲಾದಷ್ಟು ಸಹಕಾರ ಕೊಟ್ಟು ನೈರ್ಮಲ್ಯಕ್ಕೆ ಆಗ್ಬೋದು, ಲೈಟಿಂಗ್ ವ್ಯವಸ್ಥೆ ಆಗ್ಬೋದು, ಪಂಚಾಯತಿ ಉದ್ಘಾಟ ಆಗ್ಬೋದು, ಎಲ್ಲ ನಮ್ಮ ಸಹಕಾರದಿಂದ ಫುಲ್ಫಿಲ್ ಮಾಡಿದ್ವಿ. ಅದೇ ಥರ 2 ವರ್ಷ ಹಿಂದೆ ಈಗ ಶಿಲ್ಪಾ ದೇವರಾಜರು ಸುಶ್ರಿತವಾದ ಒಂದು ಕಟ್ಟಡ ನಿರ್ಮಾಣ ಮಾಡಿಕೊಟ್ರು. ಅವ್ರಿಗೂ ನಾನು ವಂದನೆಗಳು ತಿಳಿಸ್ತೀನಿ. ಇದೇ ಥರ ನೆಕ್ಸ್ಟ್ ಬರೋರು ಏನೋ ಸಹಕಾರ ಎಲ್ಲರಿಗೂ ಸಹಕಾರದಿಂದ ಅಭಿವೃದ್ಧಿ ಮಾಡಲಿ ಅಂತ ನಾನು ಅವ್ರಿಗೆ ಎಲ್ಲರಿಗೂ ಆಗೋದಿಲ್ಲ.
ಇವತ್ತು ನಿಮ್ಮ ಜೊತೆ ತೆಗಿತೀರ ನಾನು ತೆಗಿತೀರಾ ನಮ್ಮೂರು ವರ್ಷ ಸಾರಿತ್ತಾ ಅಧ್ಯಕ್ಷ ಸರಿ ಮುಂದೆ ಕೂಡ ಹಾಕೊಂಡ್ಬಿಡಿ ನಾನು ಆತ ತಿಳಿಸ್ಬಿಟ್ಟ ಪೀಡಿ ಬಂದ್ಕೊಂಡ ಸರಿ ಮೆಂಬರ್ಗೆ ಮಾತ್ರ ಫೋಟೋ ಹಾಕ್ತಾರೆ ನಮ್ಮ ಸ್ಟಾಫ್ ಎಲ್ಲ ಬಂದ್ಬಿಡಿ ಹಂಗೆ ಸ್ಟಾಫ್ ಅಲ್ಲ ಇಲ್ಲೇ